ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಾಗಾಗಕ್ಕೆ ಬಿಡೋಕ್ಕಾಗಲ್ಲ. ಯಾಕೆ ಗೊತ್ತಾ, ನಾನೇನಾದ್ರು ಜೈಲಿಗೆ ಹೋಗಿರ್ತಿದ್ರೆ ಆಸ್ತಿ ಎಲ್ಲ ಕಳ್ಕೊತಿದ್ದೆ. ನಾನು ಇಷ್ಟೆಲ್ಲ ಮಾಡಿದ್ದೆ ಬಂದು ಅದು ಪಡ್ಕೋಬೇಕು ಅಂತ ತಾನೆ. ಅಷ್ಟು ಈಸಿಯಾಗಿ ಬಿಟ್ಕೊಡೋಕ್ಕಾಗತ್ತಾ ಹೇಳು, ನೀನೇ ಹೇಳು. ಕುಡಿಲಿ, ಕುಡಿ, ಬೇಗ ಕುಡಿ. ನೋಡು, ನೀನೀಗ ನನ್ನ ಹ್ಯಾಂಡ್ ಓವರಲ್ಲಿ ಇದೆಯಾ. ನನ್ನ ಹ್ಯಾಂಡ್ ಓವರಲ್ಲಿದ್ದರೆ ನೀನು ಸೇಫು, ನಾನು ಸೇಫು. ಹಾಂ, ಟೆನ್ಷನ್ನೇ ಇಲ್ಲ, ಯಾರಿಗೂ ಕಾಣಿಸ್ಕೊಳ್ಳಲ್ಲ. ಕೊಡು ಕೊಡು, ಕುಡಿಲಿ ಕುಡಿಲಿ, ನಿಧಾನ ಕುಡಿಲಿ. ತಗೋ ಕುಡಿ, ತಗೋ, ಎಂಜಾಯ್. ನೋಡು, ಹೊರಗಡೆ ಈ ವಿಷಯ ಎಲ್ಲ ತಣ್ಣಗಾಗೋವರೆಗೂ ನೀನು ಇಲ್ಲೇ ಇರಬೇಕು. ನಿನಗೆ ಏನೇನು ಬೇಕು ನಾನು ಎಲ್ಲ ಏರ್ಪಾಡು ಇಲ್ಲೇ ಮಾಡಿದ್ದೀನಿ. ಟೆನ್ಷನ್ ಎಲ್ಲ ಬಿಂದಾಸ್ ಆಗಿರು. ನೀವು ಕುಡಿಯಲ್ವಾ ಸರ್? ನನಗೆ ಕುಡಿಸಿ ಅಭ್ಯಾಸ, ಕುಡ್ದು ಅಭ್ಯಾಸ ಇಲ್ಲ. ನೀನು ಕುಡಿ. ಹಲೋ, ಹೇಳಿ ಭಾವ. ಭವನವ, ಪೇಪರ್ ನೋಡಿದ್ರಾ? ಯಾಕೆ ಭಾವ, ಏನಾಯ್ತು? ನಾವು ಹುಡುಕ್ತಿದ್ವಲ್ಲ ಲಾರಿ, ಆ ಡ್ರೈವರ್ ಆಕ್ಸಿಡೆಂಟ್ ಆಗಿ ಸತ್ತೋಗೋನೆ ಕಣವ. ಆಕ್ಸಿಡೆಂಟಾ? ಹ್ಞೂ ಕಣವ, ನಾವು ತಲೆ ಮರೆಸ್ಕೊಂಡವನೇ ಅನ್ಕೊಂಡಿದ್ವಲ್ಲ, ಈಗ ನೋಡಿದ್ರೆ ಕುಡಿದ್ಬಿಟ್ಟು ಲಾರಿ ತೆಗೆದು ಯಾರಿಗೋ ಗುದ್ಬಿಟ್ಟು ಸತ್ತೋಗ್ಬಿಟ್ಟವನೇ ಕಣವ. ನಮ್ಮ ಹತ್ರ ಸಾಕ್ಷಿಯಾಗಿ ಆ ಡ್ರೈವರ್ ಒಬ್ಬನೇ ಇದ್ದಿದ್ದು. ಈಗ ನಾವು ಸಿದ್ದು ಅವ್ರನ್ನ ಹೊರಗೆ ಹೇಗೆ ಕರ್ಕೊಂಬರೋದು? ಭಾನವ, ಚಿಂತೆ ಮಾಡಬೇಡಿ. ದೇವರು ಒಳ್ಳೇದಕ್ಕೆ ಕೆಟ್ಟದಾಗದಕ್ಕೆ ಯಾವತ್ತೂ ಬಿಡೋದಿಲ್ಲ. ಅವನೇ ಏನಾದ್ರೂ ಒಂದು ದಾರಿ ತೋರಿಸ್ತಾನೆ ಕಣವ. ನೀವು ಸಿ ಸಮಾಧಾನವಾಗಿರಿ. ರೀ, ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಕೂತ್ಕೊಂಡಿದ್ದೀರಾ? ನೋಡಮ್ಮ ಇದನ್ನ. ಇದೇನ್ರಿ ಇದು? ಯಾರೋ ಆಕ್ಸಿಡೆಂಟ್ ಆಗಿ ಸತ್ತಿದ್ದಾನೆ ಅಂತ ಬಂದಿದೆ. ಯಾರು ಇವನು? ಅವನೇ ಕಣಮಿ, ಶ್ರೀಕಾಂತ್ ಅವ್ರಿಗೆ ಆಕ್ಸಿಡೆಂಟ್ ಮಾಡಿ ಡ್ರೈವರು. ಈಗ ಅವನು ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ಟವನೆ. ಮತ್ತೆ ನಮ್ ಸಿದ್ದು ಕತೆ ಏನ್ರಿ ಇವಾಗ? ನನಗೆ ಯಾಕೋ ಅವನು ನಿಜವಾಗ್ಲೂ ಆಕ್ಸಿಡೆಂಟ್ ಆಗಿ ಸತ್ನಾ ಅಥವಾ ಬೇರೆ ಏನಾರ ಆಗಿ ಸತ್ನಾ ಅಂತ ನಂಗೆ ಅನುಮಾನ ಬರ್ತದ ಕಣಮಿ. ಮತ್ತೆ ಅಲ್ಲ ರೀ, ಏನ್ರಿ ಹೀಗೆಲ್ಲ ಅಂದ್ರೆ? ನಮ್ ಸಿದ್ದನ ಉಳ್ಸಕ್ ಇದ್ದಿದ್ದು ಇದೊಂದೇ ದಾರಿ ಕಣಮಿ. ಈಗ ಅವನು ಸತ್ತೋಗ್ಬಿಟ್ಟವನೆ. ಏನ್ ಮಾಡೋದು? ನಮ್ ಸಿದ್ದು ಹೆಂಗ್ ಆಚೆ ಕರ್ಕೊಬರೋದು? ರೀ, ಏನಾಗಬೇಕೋ ಅದೇ ಆಗ್ತಾ ಇದೆ. ನೀವು ಎಷ್ಟೇ ಪ್ರಯತ್ನ ಪಟ್ಟರು ನಿಮ್ಮ ತಮ್ಮ ಸಿದ್ದುನ ಜೈಲಿಂದ ಬಿಡಿಸ್ಕೊಂಡು ಬರೋಕ್ಕಾಗಲ್ಲ. ಆಮೇಲೆ ನೀವು ಆ ಭಾವನಾ ಸಿದ್ದು ಎಲ್ಲ ಸೇರಿಕೊಂಡು ಏನೇ ಪ್ರಯತ್ನ ಮಾಡಿದ್ರು ನಿಮ್ಮ ಪ್ರತಿಯೊಂದು ಪ್ರಯತ್ನಕ್ಕೂ ನಾನು ಬ್ರೇಕ್ ಹಾಕ್ತಾನೆ ಇರ್ತೀನಿ. ಅದೇ ಅಲ್ವಾ ನನ್ನ ಕೆಲಸ? ಏನು ಭಾವ ಹೀಗಾಗೋಯ್ತು? ಹೇಗೋ ಆ ಲಾರಿ ಸಿಕ್ಕಿದೆ, ಡ್ರೈವರ್ ಸಿಕ್ಕಿದ್ದಾನೆ ಅಂತ ನಾವು ಸಿದ್ದು ಅವ್ರನ್ನ ಹೊರಗೆ ಕರ್ಕೊಂಬರ್ಬೋದಾಗಿತ್ತು. ಆದರೆ ಈಗ ಬೇರೆ ಏನು ದಾರಿ ಇದೆ? ನಾನು ಅದನ್ನೇ ಯೋಚನೆ ಮಾಡ್ತಾವನಿ ಕಣವ. ಭಾವ, ಆ ಡ್ರೈವರ್ ಇದ್ದಕ್ಕಿದ್ದಾಗೆ ಹೇಗೆ ಸಾಯಕ್ಕೆ ಸಾಧ್ಯ? ಇದೆಲ್ಲದ್ರ ಹಿಂದೆ ಯಾರೋ ಇದ್ದಾರೆ ಅಂತ ನೀವು ಹೇಳ್ತಿದ್ರಿ. ನನಗೂ ಹಾಗೆ ಅನ್ನಿಸ್ತಿದೆ. ಅವ್ರಿಗೇನಾದರೂ ನಮಗೆ ಸಾಕ್ಷಿ ಸಿಕ್ಕಿದೆ ಅಂತ ಗೊತ್ತಾಯ್ತಾ? ಅವ್ರಿಗೇನಾದರೂ ನಮ್ಮ ಮೇಲೆ ಡೌಟ್ ಬಂತಾ? ನಾವು ಆ ಡ್ರೈವರ್ ಮನೆಗೂ ಹೋಗಿದ್ದು, ಆ ಲಾರಿನೂ ಹುಡುಕಿದೀವಿ,
ಅವ್ರಿಗೆ ನಮ್ಮ ಮೇಲೆ ಅನುಮಾನ ಬಂದಿದ್ರು ಬಂದಿರ್ಬೋದು ಕಣವ. ನನಗೆ ಯಾಕೋ ತುಂಬ ಬಲವಾಗಿ ಅನ್ನಿಸ್ತಿದೆ ಭಾವ. ಇದೆಲ್ಲದ್ರ ಹಿಂದೆ ಯಾರೋ ಇದ್ದಾರೆ, ಬೇಕು ಅಂತ ಇದೆಲ್ಲ ಮಾಡ್ತಿದ್ದಾರೆ. ಸಿದ್ದು ಅವ್ರನ್ನ ಸಿಕ್ಕಾಕ್ಸಕ್ಕೆ ಹೀಗೆ ಮಾಡ್ತಿದ್ದಾರೆ. ಅದು ಯಾರು ಅಂತ ನಾವು ಕಂಡುಹಿಡಿಬೇಕು ಭಾವ. ಆ ಡ್ರೈವರ್ ಸತ್ತಿದ್ದು ಸಹಜ ಅಂತ ಅನ್ನಿಸ್ತಿಲ್ಲ, ಯಾರೋ ಪ್ಲ್ಯಾನ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ. ಇಲ್ಲ ಕಣವ, ಅವನು ಜಾಸ್ತಿ ಕುಡಿದ್ಬಿಟ್ಟು ಲಾರಿ ಎತ್ತವನೆ, ಅದಕ್ಕೆ ಎಲ್ಲೋ ಗುದ್ಕೊಂಡು ಸತ್ತವನ್ ಕಣವ ಅಷ್ಟೇಯ. ಅಷ್ಟೆಲ್ಲ ಕುಡ್ದಾದ್ಮೇಲೆ ಯಾರಾದರೂ ಲಾರಿ ಓಡಿಸ್ತಾರ ಹೇಳಿ ಭಾವ? ಇಲ್ಲ ಭಾವ, ಇದನ್ನ ಯಾರೋ ಮಾಡಿಸಿದ್ದಾರೆ. ಅದು ಯಾರು ಅಂತ ನಾವು ಕಂಡು ಹಿಡಿದೇ ಹೋದರೆ ಸಿದ್ದು ಅವ್ರನ್ನ ಹೊರಗೆ ಕರ್ಕೊಂಬರೋದು ತುಂಬ ಕಷ್ಟ ಆಗುತ್ತೆ. ಕಣವ, ನೀವು ಹೇಳೋದು ಸರಿನೆಯ. ನಾವು ಅವನ್ನ ಹುಡುಕಿದೀವಿ, ಆ ಲಾರಿನೆಲ್ಲ ಹುಡುಕಿರೋದು ಅವ್ರಿಗೆ ಗೊತ್ತಾಗದೆ ಇವನೇನಾದ್ರೂ ಸಿಕ್ಕಾಕೊಂಡ್ರೆ ನಮ್ಮ ಕುತ್ತಿಗೆಗೆ ಬರ್ತದೆ ಅಂತ ಪ್ಲಾನ್ ಮಾಡಿ ಅವನ್ನ ಸಾಯಿಸೋದ ಕಣವ. ಆದಷ್ಟು ಬಿರ್ನೆ ನಮ್ಮ ಸಿದ್ದುನ ಈ ಚಕ್ರವ್ಯೂಹದೊಳಗಿಂದ ಆಚೆ ತರಬೇಕು ಕಣವ. ನಾವು ಏನಾದರೂ ಮಾಡಿ ಅವ್ರನ್ನ ಹೊರಗೆ ಕರ್ಕೊಂಬರ್ಬೇಕು ಭಾವ. ನೀವೇನು ಚಿಂತೆ ಮಾಡಬೇಡಿ ಕಣವ, ನಾನು ಪ್ರೈವೇಟ್ ಗೂಢಾಚಾರಿಗಳನ್ನಾರು ಇಟ್ಟು ಅವ್ರನ್ನ ಹುಡುಕಿಸ್ತೀನಿ, ಬಿಡೋದಿಲ್ಲ. ಲಕ್ಷ್ಮಿ, ಹೊಸ್ಲ ಮೇಲೆ ಕೂತ್ಕೊಂಡು ಏನೋ ಒಬ್ಳೆ ಕನ್ವರ್ಸ್ತಾ ಇದೀಯಾ? ಏನಾಯ್ತು? ಅದಕ್ಕೆ ನನ್ನ ಕನ್ಸಲ್ಲಿ ಬಂದಿದ್ರು, ಲಕ್ಷ್ಮಿ ನೀನು ನಮ್ಮನೆಗೆ ಬರಬೇಕು, ನನ್ನ ಕಾರ್ಯಕ್ಕೆ ಬಂದು ಅತ್ತೆಯಾಗಿ ನನ್ನ ಮಗನಿಗೆ ಏನು ಶಾಸ್ತ್ರ ಮಾಡಬೇಕೋ ಮಾಡಬೇಕು, ಬರ್ದೇ ಇದ್ಬೇಡ, ನಾನು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ, ಎಲ್ಲರನ್ನೂ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರು. ನೀನು ನಮ್ಮನೆಗೆ ಬಂದರೆ ನಿನಗೆ ನಾನು ಕೊಡಬೇಕಾಗಿರೋ ಉಡುಗೊರೆ ನಿನಗಲ್ಲಿ ಕಾಣಿಸುತ್ತೆ ಅಂತ ಹೇಳಿದ್ರು ರೀ. ನನಗೊಂದು ಅರ್ಥ ಆಗ್ತಾ ಇಲ್ಲ, ಇದು ಕನಸೋ ನನ್ಸೋ ಅಂತ. ಲಕ್ಷ್ಮಿ, ನೀನು ಯಾವಾಗಲೂ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀಯಲ್ಲ, ಅದಕ್ಕೆ ಹೀಗಾಗ್ತಾ ಇದೆ. ಏನೋ ಗೊತ್ತಿಲ್ಲ ರೀ, ಅವರು ನನ್ನ ಅಕ್ಕಪಕ್ಕನೇ ಎಲ್ಲೋ ಕೂತಿದ್ದಾರೆ, ನನ್ನ ಹತ್ರ ಮಾತಾಡ್ತಾ ಇದ್ದಾರೆ ಅನ್ಸತ್ತೆ. ಅದೇ ಇದು ಕನಸ ನಿಜನಾ ಒಂದು ಅರ್ಥ ಆಗ್ತಾ ಇಲ್ಲ. ಸಮಾಧಾನ ಮಾಡ್ಕೊ ಲಕ್ಷ್ಮಿ. ಈ ಥರ ತುಂಬ ಜನ ಹೇಳ್ತಾರೆ, ನಾವು ಯಾರನ್ನ ತುಂಬ ಪ್ರೀತಿಸ್ತಿರ್ತೀವಿ, ಅವ್ರಿಗೆ ಹೃದಯದಲ್ಲಿ ಸ್ಥಾನ ಕೊಟ್ಟಿರ್ತೀವಿ ಅಂಥವ್ರು ಹೋದಾಗ ಹೀಗೆಲ್ಲ ಆಗತ್ತೆ ಅಂತ ಹೇಳ್ತಾರೆ. ನಾವೇನು ಮಾಡೋಕ್ಕಾಗತ್ತೆ? ಇದೆಲ್ಲ ನಮ್ಮ ಕೈಯಿಂದ ಮೀರಿದ್ದಂಥದ್ದಲ್ವಾ? ನೋಡು, ಮನಸ್ಸನ್ನು ಒಂದು ಸ್ವಲ್ಪ ಬೇರೆ ಕಡೆ ಹಾಕು. ಆಗಿದ್ದಾಗೋಯ್ತು. ಆ ಮನೆ ಮಗಳಾಗಿ ಅಳಿಯಾಗಿ ಸಂಪ್ರದಾಯದ ಪ್ರಕಾರ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡಿ. ಲಕ್ಷ್ಮೀ ನಿವಾಸ